ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. 59ನೇ ಸೆಷನ್ಸ್ ಕೋರ್ಟ್ಗೆ ಪ್ರಕರಣ ವರ್ಗಾವಣೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಆಗಿದೆ. 59ನೇ ಸೆಷನ್ಸ್ ಕೋರ್ಟ್ಗೆ ಪ್ರಕರಣ ವರ್ಗಾವಣೆ. ಕೋರ್ಟ್ನಿಂದ ಹೊರಬಿತ್ತು ಮಹತ್ವದ ಆದೇಶ. ಸೆಷನ್ಸ್ ಕೋರ್ಟ್ಗಳ ಮರು ನಿಯೋಜನೆ ಎಫೆಕ್ಟ್. 59ನೇ ಸೆಷನ್ಸ್ ಕೋರ್ಟ್ಗೆ ಕೇಸ್ ಫೈಲ್ ವರ್ಗಾವಣೆ. ಮುಂದಿನ ವಿಚಾರಣೆ 59ನೇ ಕೋರ್ಟ್ನಲ್ಲಿ. 59ನೇ ಕೋರ್ಟ್ಗೆ ಹಾಜರಾಗಬೇಕು ಆರೋಪಿಗಳು. ಕಾಮಾಕ್ಷಿಪಾಳ್ಯ ಪೊಲೀಸರು ಕಾರಾಗೃಹ ಇಲಾಖೆಗೆ ಸೂಚನೆ. ಮುಂದಿನ ವಿಚಾರಣೆ ಜೂನ್ 15ಕ್ಕೆ ಮುಂದೂಡಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 59ನೇ ಸೆಷನ್ಸ್ ಕೋರ್ಟ್ಗೆ ಪ್ರಕರಣ ವರ್ಗಾವಣೆ. ಇನ್ನು ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ 59ನೇ ಸೆಷನ್ಸ್ ಕೋರ್ಟ್ಗೆ ಈಗ ವರ್ಗಾವಣೆ ಆಗಿದೆ. ಇನ್ನು ಸೆಷನ್ಸ್ ಕೋರ್ಟ್ಗಳ ಮರು ನಿಯೋಜನೆ ಎಫೆಕ್ಟ್ ಇದು. 59ನೇ ಸೆಷನ್ಸ್ ಕೋರ್ಟ್ಗೆ ಈಗ ಕೇಸ್ ಫೈಲನ್ನು ವರ್ಗಾವಣೆ ಮಾಡಲಾಗಿದೆ. ಮುಂದಿನ ವಿಚಾರಣೆ ಏನಿದೆ ಆ ಒಂದು ವಿಚಾರಣೆ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡುವಂತಹ ವಿಚಾರಣೆ 59ನೇ ಕೋರ್ಟ್ನಲ್ಲಿ. ಆ ಒಂದು ಸಂದರ್ಭದಲ್ಲಿ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. ಈಗ ಆಲ್ರೆಡಿ ಕಾಮಾಕ್ಷಿಪಾಳ್ಯ ಪೊಲೀಸರು ಕಾರಾಗೃಹ ಇಲಾಖೆಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂದಿನ ವಿಚಾರಣೆ ಸದ್ಯಕ್ಕೆ ಜೂನ್ 15ಕ್ಕೆ ಮುಂದೂಡಿಕೆ ಆಗಿದೆ. ಆ ಒಂದು ಜೂನ್ 15ರ ಸಂದರ್ಭದಲ್ಲಿ ಆರೋಪಿಗಳೆಲ್ಲರೂ ಕೂಡ 59ನೇ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ವಿಚಾರಣೆಗೆ. ಸದ್ಯಕ್ಕೆ ಈಗ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂಥದ್ದು. 59ನೇ ಸೆಷನ್ಸ್ ಕೋರ್ಟ್ಗೆ ಈ ಒಂದು ಪ್ರಕರಣ ಏನಿದೆ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆ ಒಂದು ಫೈಲ್ ಈಗ ವರ್ಗಾವಣೆ ಕೂಡ ಆಗಿದೆ.